ಹಿಂದೂ ಮೂಲಭೂತವಾದಿಗಳು ಉಗ್ರರೆಂಬ ಯತೀಂದ್ರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಸಿಡಿಮಿಡಿಗೊಂಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಯತೀಂದ್ರ ಕರ್ನಾಟಕಕ್ಕೆ ಇನ್ನೂ ಬಚ್ಚ. ಅವರು ಹಿಂದುತ್ವದ ಬಗ್ಗೆ ಏನೂ ಗೊತ್ತಿಲ್ಲದ ಬಚ್ಚ. ಈಗ ಹಿಂದೂ ಮೂಲಭೂತವಾದಿಗಳ ಬಗ್ಗೆ ಪರ ಬಳಕೆ ಮಾಡಿದ್ದಾರೆ. ಅದನ್ನ ವಾಪಸ್ ಪಡಿಬೇಕು. ಹಿಂದೂ ಅಂತ ಉಗ್ರವಾದಿ ಆಗೋದಕ್ಕೆ ಸಾಧ್ಯ ಇಲ್ಲ, ಮುಂದೆಯೂ ಆಗೋದಿಲ್ಲ. ನಮ್ಮ ಅಪ್ಪ ಸಿಎಂ ಅಂತ ಏನ್ ಬೇಕಾದ್ ಮಾತಾಡಬಹುದಾ? ಪದವನ್ನ ವಾಪಸ್ ತಗೊಳ್ಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚ. ಅವರು ಹಿಂದೂ ಶಬ್ದ, ಹಿಂದುತ್ವದ ಶಬ್ದ, ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ. ಇವರು ಹಿಂದೂಗಳು ಉಗ್ರವಾದಿಗಳು, ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ, ಅದನ್ನು ವಾಪಸ್ ತಗೊಳ್ಬೇಕು. ಹಿಂದೂ ಮೂಲಭೂತವಾದಿಗಳು ಉಗ್ರರು ಎಂದು ಡಾಕ್ಟರ್ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಯತೀಂದ್ರ ಎಡಪಂಥೀಯರು. ಅವರಿಗೆ ನಮ್ಮ ದೇಶದ ಸಂಸ್ಕೃತಿ ಗೊತ್ತಿಲ್ಲ, ನಮ್ಮ ದೇಶದ ಭಾಷೆ ಗೊತ್ತಿಲ್ಲ, ಅವರಿಗೆ ನಮ್ಮತನ ಅನ್ನೋದರ ಬಗ್ಗೆ ಗೌರವವೇ ಇಲ್ಲ. ಮೈಸೂರು ಮಹಾರಾಜರನ್ನ ಇಡೀ ಜಗತ್ತೇ ಗೌರವಿಸುತ್ತೆ, ಆದ್ರೆ ಇವರು ಆ ಕುಟುಂಬವನ್ನೇ ಬೆನ್ನು ಹತ್ತಿದ್ದಾರೆ. ಅವರ ಮನೆ ಆಸ್ತಿ ಕಸಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾ ಹೇಳಿದ್ನಲ್ಲ, ಈ ದೇಶದಲ್ಲಿ ಲೆಫ್ಟಿಸ್ಟ್ ವಿಚಾರಧಾರೆ ಸಿದ್ದರಾಮಯ್ಯನವರಾಗಲಿ, ಅವ್ರ ಮಗ ಇವತ್ತು ಯತೀಂದ್ರ, ಇವರೆಲ್ಲ ಅತಿ ಲೆಫ್ಟಿಸ್ಟ್, ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರೆಲ್ಲ. ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ. ಮುಖ್ಯಮಂತ್ರಿಗಳು ನೋಡ್ರಿ, ಇವತ್ತು ನಮ್ಮ ರಾಜ್ಯದ ರಾಜರು, ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆಚ್ಚುವಂಥ, ಗೌರವ ಪಡುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ. ಅವ್ರ ಮನೆ ಮಠ ಅವ್ರದ್ದು ಕಸ್ಕೋಬೇಕಂತ ಹೊಂಟಿದ್ದಾರೆ. ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ. ಆದರೆ ರಾಜರಿಗೆ ಇರುವಂಥ ಮನೆಯನ್ನು ಕಸ್ಕೋಬೇಕಂತ ರಾಮಸೇನ ಮುಖಂಡರು ಅನ್ನೋರೆ ಸಿದ್ದರಾಮಯ್ಯರದ ವಿರುದ್ಧವಾಗಿ ಅವರು ಪಿತೂರಿ ಮಾಡಿದಾರೋ ಇಲ್ಲ ಪರವಾಗಿ ಪಿತೂರಿ ಮಾಡಿದಾರೋ? ಎಸ್, ರಾಮಸೇನೆಗೂ ಸಿದ್ದರಾಮಯ್ಯವ್ರಿಗೂ ವಿರೋಧ. ಯಾಕೆಂದರೆ ಅವರು ಬೇರೆ BJP ಪಕ್ಷದವರು ಕಡೆ ಗುರುತಿಸ್ಕೊಂಡವ್ರು ಇರೋದು ಒಂದಿರುತ್ತೆ. ಸೊ ಹೀಗಾಗಿ ಇವರು ಮಾಡಿರೋದು ಕೃಷ್ಣನಿಗೆ ಆಗಲಿ ನನಗೆ ಆಗಲಿ, ನನ್ನ ಫೋಟೋ ಇಟ್ಟು ಅವ್ರೇನು ಬಲಿ ಕೊಟ್ಟಿರೋದು, ಏನೋ ರಕ್ತ ಹರಿಸಿರೋದು, ಅದೆಲ್ಲ ಬಿಡಿ, ಅವ್ರು ಮಾಡಲಿ. ಅವ್ರಿಗೆ ನಮ್ಮ ಪರವಾಗಿ ಮಾಡಿದ್ರು, ಅವ್ರು ವಿರುದ್ಧವಾಗಿ ಮಾಡಿದ್ರು, ನಮಗಂತೂ ಇಲ್ಲಿವರೆಗೂ ಗೊತ್ತಿಲ್ಲ. ಪರವಾಗಿ ಮಾಡಿರಲಿ, ವಿರುದ್ಧವಾಗಿ ಮಾಡಿರಲಿ ಸರ್, ನಾನು ಅವರಿಗೆ ಒಳ್ಳೇದಾಗಲಿ, ದೇವ್ರಿಗೆ ಒಳ್ಳೇದು ಮಾಡಲಿ. ಅವರಿಗೆ ಈ ಥರದ್ದೆಲ್ಲ ಕೃತ್ಯಗಳು ಮಾಡಬೇಡಿ. ನಾನು ಅನ್ನೋದು ನಂಬಲ್ಲ. ಫಸ್ಟ್ ಆಫ್ ಆಲ್ ನಂಬೋರು ಇರ್ತಾರೆ, ಕೃಷ್ಣ ನಂಬೋದು, ಬೇರೆ ಜನಗಳು ನಂಬೋರು ಇರೋ, ಎಲ್ಲರೂ ನನ್ನ ಥರನೇ ಇರಬೇಕು ಅಂತ ಏನಿಲ್ಲ. ಹಾಗಾಗಿ ಅವ್ರಿಗೆ ಒಳ್ಳೇದು ಮಾಡಲಿ, ಯಾರು ಮಾಡಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಗಂಗರಾಜು ವಿರುದ್ಧ ವಾಮಾಚಾರ ವಿಚಾರಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಪಾರ್ಲರ್ ಮೇಲೆ ದಾಳಿಯ ಹಿನ್ನೆಲೆ 1 ವಾರದ ಹಿಂದೆ ಪ್ರಸಾದ್ ಅತ್ತಾವರ್ ಬಂಧನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರ ಮೊಬೈಲ್ ಪರಿಶೀಲನೆ ಮಾಡಿದ್ದೇವೆ. ಮೊಬೈಲ್ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ 5 ಕುರಿಗಳನ್ನು ಬಲಿ ಕೊಡುವ ದೃಶ್ಯ ಇತ್ತು. ಅನಂತ ಭಟ್ ಯಾರು ಅಂತ ತನಿಖೆ ಮಾಡ್ತಾ ಇದ್ದೀವಿ. ಎಲ್ಲಾಗಿದ್ದು ಅಂತ ಸ್ಪಷ್ಟತೆ ಇಲ್ಲ. ಸುಮೋಟೋ ಕೇಸ್ ದಾಖಲು ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದರು. ಬರ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ವ್ಯಾಪ್ತಿಯಲ್ಲಿರೋದು ಒಂದು ಸಲೂನಲ್ಲಿ ಕೆಲವು ಅಸಾಮಾಜಿಕ ತತ್ವಗಳು ಅಲ್ಲಿ ದಾಳಿ ಮಾಡಿ ಅಲ್ಲಿ ಒಂದು ಡಕ್ಯಾತಿದು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 6/25 ಅದು BNS ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ ಕೇಸ್ದು ಮುಖ್ಯ ಆರೋಪಿಯನ್ನ ಪ್ರಸಾದ್ ಅತ್ತಾವರ್ ಅವ್ರ ಜೊತೆಗೆ ಇನ್ನೂ 13 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಪ್ರಸಾದ್ ಅತ್ತಾವರ್ ಯಾರು ನಿರ್ದೇಶನ ಮೇಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಎಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದ್ರು. ಸೊ ಆಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ರಾಮನಗರದ ಮಾಗಡಿ ಪಟ್ಟಣಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ದಾರೆ. ಮಾಗಡಿ ತಾಲೂಕು ಆಸ್ಪತ್ರೆಯ ವೈದ್ಯಕೀಯ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿದ ಸಚಿವರು ಬಳಿಕ ಆಸ್ಪತ್ರೆಯ ನವೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದರು. ಜೊತೆಗೆ ತಾಲೂಕಿನ ಚಕ್ರಭಾವಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ಕೊಟ್ಟಿದ್ದಾರೆ. ಸಚಿವರಿಗೆ ಸ್ಥಳೀಯ ಶಾಸಕ HSC ಬಾಲಕೃಷ್ಣ, MLC ರಾಮೋಜಿಗೌಡ ಸೇರಿ ಸ್ಥಳೀಯ ಮುಖಂಡರು ಸಾಥ್ ಕೊಟ್ಟಿದ್ದಾರೆ.
ಇದೇ ವೇಳೆ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರಕ್ಕೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ ಹಾವಳಿ ಇವತ್ತಿನದಲ್ಲ. ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಸಭೆಯನ್ನ ಮಾಡಿದ್ದಾರೆ. ಕಾನೂನು ಪ್ರಕಾರ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸಾಲ ಕೊಡೋರಿಗೂ ಹಣ ತೆಗೆದುಕೊಳ್ಳೋರಿಗೂ ಹೊಣೆಗಾರಿಕೆ ಇರುತ್ತೆ. ಸಾಲ ಕೊಟ್ಟವರು ದೌರ್ಜನ್ಯ ಮಾಡಿ ಹಣ ಕೇಳಬಾರದು. ದೌರ್ಜನ್ಯ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಕಾನೂನು ಪ್ರಕಾರವಾಗಿ ಸಾಲ ವಸೂಲಿ ಮಾಡುವಂತೆ ನಿನ್ನೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದರು. ರಾಮನಗರದ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ದು, ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅನಂತರಾಮು ಸಂದೀಪ್ ಸೇರಿ 8 ಮಂದಿ ಅಧಿಕಾರಿಗಳಿಂದ ದಾಳಿ ನಡೆಸಿದ್ದು, ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ಕೂಡ ನಡೀತಾ ಇದೆ. ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ದರ್ಶನ್ ವಕೀಲರು ವೈದ್ಯಕೀಯ ಕಾರಣಕ್ಕೆ ಅನುಮತಿಯನ್ನ ಕೇಳಿದ್ರು. ಫೆಬ್ರವರಿ 10ನೇ ತಾರೀಕಿನವರೆಗೆ ಮೈಸೂರಿಗೆ ಹೋಗೋದಕ್ಕೆ 57ನೇ ಸಿಸಿಎಚ್ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ತುಮಕೂರು ಜಿಲ್ಲೆ ಮಧುಗಿರಿ ಹೊರವಲಯದ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಬಸ್ಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ತಾಂತ್ರಿಕ ದೋಷ ಹಿನ್ನೆಲೆ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದ್ದು, ಕೂಡಲೇ ಎಚ್ಚೆತ್ತುಕೊಂಡು ಡಿಪೋ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ನಗರ ಸಾರಿಗೆ ಬಸ್ನ ಮುಂಭಾಗ ಸುಟ್ಟು ಕರಕಲಾಗಿದೆ. ಚಿತ್ರದುರ್ಗ ನಗರಕ್ಕೆ ಹೊಂದಿಕೊಂಡ ಜೋಗಿಮಟ್ಟಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕಿಡಿಗೇಡಿಗಳು ಬೆಂಕಿ ಇಟ್ಟ ಶಂಕೆ ವ್ಯಕ್ತವಾಗಿದೆ. ಜೋಗಿಮಟ್ಟಿ ಅರಣ್ಯ ಪ್ರದೇಶದ ಅಪಾರ ಸಸ್ಯ ಸಂಪತ್ತು ಬೆಂಕಿಗೆ ಆಹುತಿಯಾಗಿದೆ. ಅರಣ್ಯ ಪ್ರದೇಶದ ತುದಿಯಲ್ಲಿ ಬಿದ್ದ ಬೆಂಕಿಗೆ 100 ಎಕರೆ ಅರಣ್ಯ ಪ್ರದೇಶ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಇನ್ನು ಅರಣ್ಯದಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು ಬೆಂಕಿಗೆ ಆಹುತಿಯಾಗಿದೆ. ಇತ್ತೀಚೆಗೆ ಅರಣ್ಯ ಇಲಾಖೆ ನೆಟ್ಟಿದ್ದ ಸಸ್ಯಗಳೂ ಕೂಡ ಬೆಂಕಿಯ ಶಾಖಕ್ಕೆ ಬೆಂದು ಹೋಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಸಮರೋಪಾದಿಯಲ್ಲಿ ನಡೆಸಿದ್ದಾರೆ. ವಿಜಯನಗರದ ಕೊಟ್ಟೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳ್ಳತನವಾಗಿದ್ದ 25 ವಿವಿಧ ಕಂಪನಿಗಳ ಮೊಬೈಲ್ ಜಪ್ತಿ ಮಾಡಿದ್ದಾರೆ. 5 ಲಕ್ಷ ಬೆಲೆ ಬಾಳುವ 25 ಸ್ಮಾರ್ಟ್ ಫೋನ್ ಜಪ್ತಿ ಮಾಡಿದ್ರು. ಪತ್ತೆಯಾದ ಮೊಬೈಲ್ಗಳನ್ನು ಪೊಲೀಸರು ಮಾಲೀಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಕಳೆದು ಹೋಗಿದ್ದ ಮೊಬೈಲ್ ಸಿಕ್ಕಿದ್ದಕ್ಕೆ ಮಾಲೀಕರು ಫುಲ್ ಖುಷಿಯಾಗಿದ್ದಾರೆ. ಕೊಡಗು ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಭಾಗಮಂಡಲದ ಕಾವೇರಿ ಹೈಸ್ಕೂಲ್ ಹೆಲಿಪ್ಯಾಡ್ಗೆ ಆಗಮಿಸಿದಂತಹ ಸಿದ್ದರಾಮಯ್ಯ ಭಗಂಡೇಶ್ವರ ದೇವಾಲಯಕ್ಕೆ ತೆರಳಿದರು. ಭಗಂಡೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ತಲಕಾವೇರಿಗೆ ಭೇಟಿ ನೀಡಿದರು. ಕೊಡಗು ಜಿಲ್ಲೆಯ ಭಾಗಮಂಡಲ ಮೇಲ್ಸೇತುವೆ ಉದ್ಘಾಟನೆ ವಿಚಾರ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದರು. ಭಾಗಮಂಡಲ ಮೇಲ್ಸೇತುವೆಗೆ ನಾನು ಸಿಎಂ ಆಗಿದ್ದಾಗ 2017ರಲ್ಲಿ ಮಂಜೂರಾತಿ ಕೊಟ್ಟಿದ್ದೆ. ಈಗ ಬೇಕಾದ ಹಣವನ್ನು ನೀಡಲಾಗಿತ್ತು. ಇವತ್ತು 30 ಕೋಟಿ ವೆಚ್ಚದ ಮೇಲ್ಸೇತುವೆ ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಸರ್ಕಾರಿ ಭೂಮಿ ಗುತ್ತಿಗೆ ನೀಡುವ ವಿಚಾರದ ಬಗ್ಗೆ ಮಾತನಾಡಿದ್ರು. ನಿವೇಶನ ಇಲ್ಲದವರಿಗೂ ನಿವೇಶನ ಕೊಡ್ತೀವಿ, ತೋಟ ಮಾಡಿದವರಿಗೂ ಗುತ್ತಿಗೆನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಲದಲ್ಲೇ ಇದು ಶುರುವಾದದ್ದು ಪ್ರಾರಂಭ. ನಾನೇ 2016ರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು. ಹುಬ್ಬಳ್ಳಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಹುಬ್ಬಳ್ಳಿಯ ಪಿಸಿ ಜಾಬಿನ್ ಕಾಲೇಜ್ಗೆ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿದ್ರು. ಈ ವೇಳೆ ಪಿಸಿ ಜಾಬಿನ್ ಕಾಲೇಜಲ್ಲಿ ಬಿಸಿಎ ಓದ್ತಾ ಇದ್ದ ಆರೋಪಿ ಫಯಾಜ್ ನನ್ನ ಕಾಲೇಜಿಂದ ಅಮಾನತು ಮಾಡುವಂತೆ ಮುತಾಲಿಕ್ ಒತ್ತಾಯಿಸಿದರು. ಕಳೆದ ವರ್ಷ ಏಪ್ರಿಲ್ 18ರಂದು ಬಿವಿಬಿ ಕಾಲೇಜಲ್ಲಿ ನೇಹಾ ಹಿರೇಮಠ ಕೊಲೆ ನಡೆದಿದ್ದು, ಈವರೆಗೆ ಕೊಲೆ ಮಾಡಿದ ಒಬ್ಬ ವಿದ್ಯಾರ್ಥಿಯನ್ನ ಯಾಕೆ ಅಮಾನತು ಮಾಡಿಲ್ಲ ಅಂತ ಪ್ರಾಚಾರ್ಯನ ತರಾಟೆಗೆ ತೆಗೆದುಕೊಂಡರು. ಈ ಕೂಡಲೇ ಅಮಾನತು ಮಾಡಿ, ಇಲ್ಲ ಅಂದ್ರೆ ಕಾಲೇಜು ಮುಂದೆ ಹೋರಾಟ ನಡೆಸುವುದಾಗಿ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆಯನ್ನ ನೀಡಿದರು. ನೋಡಿ, 2 ದಿನದ ಹಿಂದೆ ನೇಹಾ ಹಿರೇಮಠ್ ಅವರ ಅಪ್ಪ ನಿರಂಜನ ಹಿರೇಮಠ್ ಅವರು ನನ್ನ ಹತ್ರ ಬಂದು ಅವರು ಭಾಳ ದುಃಖದಿಂದ ನೋವಿನಿಂದ ಕಣ್ಣೀರು ಹಾಕಿ ಹೇಳಿದರು, 9 ತಿಂಗಳಾದರೂ ಮುತಾಲಿಕ್ರೆ ಏನೂ ಆಗಿಲ್ಲ,
ಸೊ ಪೇಪರ್ ಒಂದು ಟೇಬಲ್ ಇನ್ನೊಂದು ಟೇಬಲ್ವರೆಗೆ ಹೋಗೇ ಇಲ್ಲ, ಎನ್ಕ್ವೈರಿ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಸೊ ಹೀಗಾದರೆ ಹೇಗೆ ನೀವೇ ನ್ಯಾಯ ಕೊಡಿಸ್ಬೇಕು ಅಂತನ್ನುವಂಥ ಹೇಳಿದ್ದರಿಂದ ನಾನು ಇದರ ಸಂಬಂಧಪಟ್ಟಾಗ ಎಲ್ಲವನ್ನೂ ಕುಲಂಕಷವಾಗಿದ್ದಂಥ ವಿಚಾರವನ್ನು. ರಾಯಚೂರಿನಲ್ಲಿ ಹುಣಸೆ ಮರಕ್ಕೆ ಕಟ್ಟಾಕಿ ಮಹಿಳೆ ಮೇಲೆ ನಡೆಸಿದ ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆಯ ವಿಡಿಯೋ ವೈರಲ್ ಆಗಿದ್ದು, ನಾಗರಾಜ್, ರಂಗನಾಥ್ ಹಾಗೂ ಅಯ್ಯಣ್ಣ ಅನ್ನುವವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ತಲೆ ಮರೆಸಿಕೊಂಡಿರುವ ಪ್ರಮುಖ ಆರೋಪಿಗಳಾದ ಬಸವರಾಜ್, ರೇಣುಕಮ್ಮ ಸೇರಿ 4ವರಿಗಾಗಿ ಜಾಲಹಳ್ಳಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅವ್ರ ಚಿಂತೆ ಒಟ್ಟು ಹೆಣ್ಮಕ್ಳು ಚಂಟೆ ಬರಬಾರ್ದು, ನಾವು ಏನು ಮಾಡಿಲ್ಲ, ನಮ್ಮಿಂದ ಬಿಡಬಾರ್ದು. ಅದು ನ್ಯಾಯ ತಕ್ಕನೆ ಮಾತಾಡ್ಬೇಕ್ರಿ. ಅವ್ರು ಅನ್ಯಾಯ ಮಾಡಬಾರ್ದು, ನಮ್ಗೆ ಯಾರು ಇಲ್ಲ. ಅವ್ರು ಶಿಕ್ಷೆ ಕೊಡ್ಬೇಕ್ರಿ. ನಮ್ದು ಹೆಣ್ಮಕ್ಳಿಗೆ ಹೋಗ್ಬಾರ್ದ್ರಿ. ಅವ ಬಾಡ್ಕವ ನಾವು 2 ವರ್ಷ ನನ್ನ ಜೊತೆಗೆ ಮಾತಾಡೇನ್ರಿ, ಅವ್ರ ತಮ್ಮ ನನ್ನ ಜೊತೆಗೆ. ಗೊತ್ತದೇನ್ರಿ, ನಾವು ಹೇಳೇ ಇಲ್ಲ ಇರ್ಲಡ್ರಿ ಆ ಕಡೆ ಅಂತ. ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಇಡಿ ಸಂಕಷ್ಟ ತಪ್ಪಿಲ್ಲ. ಇಡಿ ವಿರುದ್ಧವೇ ಸಿಎಂ ಪುತ್ರ ಯತೀಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೂಡಾ ಲೆಟರ್ ಅಲ್ಲಿ ತಪ್ಪಾಗಿದ್ದಕ್ಕೆ ವೈಟ್ನರ್ ಹಚ್ಚಿದ್ದು, ಮೂಡಾ ಸೈಟ್ ಪತ್ರದಲ್ಲಿ ತಪ್ಪಾಗಿದ್ದಕ್ಕೆ ವೈಟ್ನರ್ ಹಾಕಿದ್ದು ಅಂತ ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ತಾಳಕ್ಕೆ ತಕ್ಕಂತೆ ಇಡಿ ಕುಣಿತಾ ಇದೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದರು. ಈಗ ನೋಡಿ, ನಮ್ಮ ಸೈಟ್ ವಿಚಾರ ಬೇರೆ. ನಮ್ಮದು ಜಮೀನೇನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು, ಅಂದರೆ ಇದು ಮಾಡಿಕೊಂಡ್ರು, ಅದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ. ಬಟ್ ಮೂಡಾದಲ್ಲಿ ಬೇರೆ ಏನಾಗಿದೆ ಅದು ಬೇರೆ. ಅಲ್ಲಿ ಹಿಂದೆ ಯಾವಾಗಲೂ ರೈತರು ತೊಗೊಂಡಿರೋದನ್ನು ಇವ್ರು 50-50 ಕೊಡ್ತೀನಿ ಅಂತ ಹೇಳಿ ಮಾಡಿ. ಕಾಂಗ್ರೆಸ್ ನಾಯಕರಿಗೆ ಮೂಡಾ ಉರುಳು ಸುತ್ತಿಕೊಳ್ತಾ ಇದೆ. ಮೂಡಾ ವಿಚಾರದಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ ಎಂದು ಮೈಸೂರಲ್ಲಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಹೇಳಿದರು. ಸಹೋದರ ಮಗ ನವೀನ್ ಬೋಸ್ ಸೆಟಲ್ಮೆಂಟ್ ಡೀಡ್ ನಾನು ಹಾಗೂ ನನ್ನ ಅಣ್ಣನ ಕುಟುಂಬ ಪ್ರತ್ಯೇಕವಾಗಿದ್ದೀವಿ ಎಂದರು. ನವೀನ್ ಬೋಸ್ ತೆಗೆದುಕೊಂಡಿರುವ ಸೈಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಸಚಿವ ಡಾಕ್ಟರ್ HC ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇಂಟರ್ಫಿಯರ್ ಆಗಿಲ್ಲ. ಚೀಫ್ ಮಿನಿಸ್ಟರ್ ಆಗಲಿ ನಾನು ಆಗಲಿ ಎಂದೂ ಆಡಳಿತದಲ್ಲಿ ಪ್ರವೇಶ ಮಾಡಿದವರೆಲ್ಲ ಮಧ್ಯ ಪ್ರವೇಶ ಮಾಡಿ ಕೊಟ್ಟಿದ್ದಾರೆ. ದಟ್ ಈಸ್ ಎ ಅಡ್ಮಿನಿಸ್ಟ್ರೇಟ್ ಡಿಸಿಷನ್. ಅವನು ತಗೊಂಡಿದ್ದಾನೆ, ಕೊಟ್ಟಿದ್ದಾನೆ. ಇಟ್ಸ್ ಬಿಟ್ವೀನ್ ದ್ಯಾಮ್. ಇನ್ ನೋ ವೇರ್ ವಿ ಆರ್ ಕನೆಕ್ಟೆಡ್. ಇಲ್ಲ, ಸಪ್ರೇಟಾಗಿ ಇದ್ದಾನಲ್ಲ, ಸಪ್ರೇಟಾಗಿ. ಅದಕ್ಕೂ ನಿಮ್ಮ ಇವ್ರಿಗೂ ಸಂಬಂಧನೇ ಇಲ್ಲ, ಸಪ್ರೇಟಾಗಿ ಇದ್ದಾನೆ ಅವನು. ಡಿವೈಡೆಡ್ ಫ್ಯಾಮಿಲಿ. ಮೈಕ್ರೋ ಫೈನಾನ್ಸ್ಗೆ ಸರ್ಕಾರದಿಂದ ಮೂಗುದಾರ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಶೀಘ್ರದಲ್ಲೇ ಕಾನೂನು ಜಾರಿಯನ್ನ ಮಾಡ್ತೇವೆ, ಸುಗ್ರೀವಾಜ್ಞೆ ಜಾರಿ ಮಾಡಿಯೇ ಮಾಡ್ತೀವಿ ಅಂತ ಹೇಳಿದರು. ಫೈನಾನ್ಸ್ಗೆ ಹೆದರಿ ಆತ್ಮಹತ್ಯೆ ಮಾಡ್ಕೋಬೇಡಿ, ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಾಟ ತಡೆಯಲು ಬೆಂಗಳೂರಲ್ಲಿ ವಿಶೇಷ ಸಭೆ ನಡೆಯಿತು. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ 12 ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಗ್ರಾಮಾಂತರ ಎಸ್ಪಿ CK ಬಾಬಾ, OA ಪ್ರಶಾಂತ್, ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್ಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಫೈನಾನ್ಸ್ ಕಿರುಕುಳ ತಡೆಗಟ್ಟಲು ಹೆಲ್ಪ್ಲೈನ್ ಬಿಡುಗಡೆ ಮಾಡಲಾಯಿತು. ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ದೂರು ನೀಡಬಹುದು, ಯಾವುದೇ ದೂರು ಬಂದಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿಚಾರದ ಸಂಬಂಧ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದರು. ಇನ್ನು 2-3 ದಿನದಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಲಿದ್ದೀವಿ ಅಂತ ಹೇಳಿದರು. RBI ನೀಡಿರುವಂತಹ ಗೈಡ್ಲೈನ್ಸ್ ನಂತೆ ಕಾನೂನು ಜಾರಿಯಾಗುತ್ತೆ. ಫೈನಾನ್ಸ್ನವರು ಕೋರ್ಟ್ಗೆ ಹೋಗ್ತಾರೆ. ಜನರ ಪರವಾಗಿ ನಾವಿದ್ದೀವಿ ಅಂತ ಡಾಕ್ಟರ್ G. ಪರಮೇಶ್ವರ್ ಹೇಳಿದರು. ಗದಗದಲ್ಲಿ ಆಟೋ ಚಾಲಕರಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡುತ್ತಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ನಂತರ SP ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆಟೋ ಚಾಲಕರಿಗೆ ಕಿರುಕುಳ ನೀಡದಂತೆ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಗದಗ SP BS ನ್ಯಾಮಗೌಡ ಅವರಿಂದ ಖಡಕ್ ಎಚ್ಚರಿಕೆ ರವಾನೆಯಾಗಿದೆ. ರಾಮನಗರದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಹಿನ್ನೆಲೆ ಕ್ಷೇತ್ರದ ಮತದಾರರಿಗೆ ಧನ್ಯವಾದ ತಿಳಿಸುವುದಕ್ಕೆ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಫೆಬ್ರವರಿ 2ನೇ ತಾರೀಕು ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾರಂಭ ಆಯೋಜನೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿ ಹಲವು ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ನಿರೀಕ್ಷೆಗೂ ಮೀರಿದ ಅಂತರವನ್ನ ಕ್ಷೇತ್ರದ ಜನರು ಕೊಟ್ಟಿದ್ದಾರೆ ಅಂತ ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್ ಹೇಳಿದರು. ದೇವನಹಳ್ಳಿಯ ಹೊಸಕೋಟೆ ನಗರದಲ್ಲಿ ಕಸಾಯಿಖಾನೆ ಮೇಲೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ದಾಳಿ ನಡೆದಿದ್ದು, ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ.
ಕಾವು ಮಾಡಲು ತಂದಿದ್ದ 6 ಹಸುಗಳ ರಕ್ಷಣೆ ಮಾಡಲಾಗಿದೆ. ಸ್ಥಳಕ್ಕೆ ಹೊಸಕೋಟೆ ಡಿವೈಎಸ್ಪಿ ಶಂಕರಗೌಡ, ಅಣ್ಣಾಸಾಹೇಬ್ ಪಾಟೀಲ್ ಭೇಟಿ ನೀಡಿದರು. ಪೊಲೀಸರು ಕಟಾವುಗಿದ್ದಂತಹ ಗೋಮಾಂಸವನ್ನ ವಶಕ್ಕೆ ಪಡೆದಿದ್ದಾರೆ. ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಷ್ಟ್ರಪತಿ ಭಾಷಣದ ಬಗ್ಗೆ ಸೋನಿಯಾ ಹಗುರವಾಗಿ ಮಾತಾಡಿದ್ದಾರೆ. ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ್ದ ಬಡಪಾಯಿ ಮಹಿಳೆ ಭಾಷಣದ ಕೊನೆಗೆ ಸುಸ್ತಾಗಿದ್ರು, ಭಾಷಣ ಬೋರಿಂಗ್ ಆಗಿತ್ತು ಅಂತ ಹೇಳಿದ್ದನ್ನೇ ಹೇಳ್ತಿದ್ರು ಅಂತ ಸೋನಿಯಾ ಗಾಂಧಿ ಮುರ್ಮು ಅವರನ್ನ ಪದೇ ಪದೇ ಪೂರ್ ಲೇಡಿ ಅಂತ ಟೀಕೆ ಮಾಡಿದ್ರು. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ನಟಿ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆಗೆ ವಿರೋಧ ವ್ಯಕ್ತವಾಗಿದೆ. ಪ್ರಯಾಗ್ರಾಜಲ್ಲಿ ಮಹಾಮಂಡಲೇಶ್ವರರಾಗಿ ಸನ್ಯಾಸ ದೀಕ್ಷೆ ಪಡೆದಿದ್ರು. ಆದರೆ ಈಗ ನಟಿಯನ್ನ ಮಹಾಮಂಡಲೇಶ್ವರ ಸ್ಥಾನದಿಂದ ವಜಾ ಮಾಡಲಾಗಿದೆ.